ಅಲ್ಲಿ ಬರೀ ಕೇರಳದವರೇ ಇದ್ದಾರೆ ಅಂತ ಅನಿಸಲ್ಲ, ಬಂಗಾಳದವರು ಇದ್ದಾರೆ ಅಂತ ಅನಿಸ್ತದೆ. ಗೊತ್ತಿಲ್ಲ, ನಾನು ನೋಡಿದ್ದೀನಿ. ಕೇರಳದವರು ಇರ್ಬೋದು, ಬಂಗಾಳದವರು ಇರ್ಬೋದು, ಇನ್ನೂ ಬೇರೆ ಕಡೆಯಿಂದ ಬಂದಿರೋರು ಇರ್ಬೋದು. ಇಫ್ ಯು ಡೋಂಟ್ ಮಿಸ್ಟೇಕ್ ಮೀ, ಇದು ಯಾವುದೋ ಒಂದು ಜಾಗದ ವಿಷಯದಲ್ಲಿ ಇಷ್ಟೊಂದು ಏನು ಪರ ವಿರೋಧ ವಾದ ವಿವಾದ ಕಳೆದ 4-5 ದಿನದಿಂದ ಕೇರಳದ ಮುಖ್ಯಮಂತ್ರಿಗಳು, ಕರ್ನಾಟಕದ ಮುಖ್ಯಮಂತ್ರಿಗಳು, ಕೇರಳದ ಕಾಂಗ್ರೆಸ್ ಮುಖಂಡರು ಏನು ವಿಜೃಂಭಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಎಷ್ಟು ಅನ್ಆಥರೈಸ್ಡ್ ಸ್ಲಮ್ಸ್ ಇದ್ದಾವೆ. ನನ್ನ ವೀಲ್ ಚೇರಲ್ಲೇ ಬರ್ತೀನಿ, ನಾನು ಕಾರಲ್ಲಿ ಬರ್ತೀನಿ, ಆ ಸ್ಲಮ್ ಒಳಗೆ ಹೋಗೋ ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ತೀನಿ, ಬನ್ನಿ ನನ್ನ ಜೊತೆಗೆ. ಎಷ್ಟು ಅನ್ಆಥರೈಸ್ಡ್ ಸ್ಲಮ್ಸ್ ಇದ್ದಾವೆ, ಯಾವ್ಯಾವ ಕಡೆಯಿಂದ ಬಂದು ಜನ ಸೇರಿದ್ದಾರೆ, ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ, ಸ್ವಲ್ಪ ನೋಡೋಣ. ಇಲ್ಲಿ ಕಸ ಹಾಕಿದ ಜಾಗದಲ್ಲಿ ಬಂದವರು ಆ ಜಾಗ ತಗೊಂಡವರು ಅಂತ ಒಂದು ಆರೋಪ. ಈ ವಿಷಯದ ಬಗ್ಗೆ ಬೆಂಗಳೂರು ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ಅದರಿಂದ ಎಷ್ಟು ಅನ್ಆಥರೈಸ್ಡ್ ಸ್ಲಮ್ಸ್ ಇದ್ದಾವೆ, ಅದ್ರ ಬಗ್ಗೆ ಯಾರು ಕ್ರಮ ತಗೊಂಡಿದ್ದಾರೆ? ಇಲ್ಲಿ ಯಾವುದೋ ಒಂದು ಘಟನೆ ನಡೀತು, ಅದರ ಬಗ್ಗೆ ನೀವು ಗಮನ ಹರಿಸಿದಿರಿ. ಬಿ ಜೆ ಪಿ ಕಾಂಗ್ರೆಸ್ ಇಬ್ಬರು ನಾನು ಬಿ ಜೆ ಪಿಯ ಹೋರಾಟಕ್ಕೆ ನಾನು ವಿರೋಧ ಮಾಡಿದೆ, ಪರ ಮಾಡಿದೆ ಅಂತ ಎಲ್ಲ, ಇಬ್ಬರದು ಸಂಘರ್ಷ ಎಕ್ಸ್ಟ್ರೀಮ್ ಹೋಗಿದೆ. 5 ವರ್ಷದಿಂದ ದುಡ್ಡು ಕಟ್ಟಿ ಅವ್ರಿಗೆ ಮನೆ ಕಟ್ಟಲಿಲ್ಲ, ಮನೆ ಕೊಡಲಿಲ್ಲ. ಮೊನ್ನೆ ದಿನ ಕೇರಳದ ಮುಖ್ಯಮಂತ್ರಿ ಹೇಳಿದರು ಅಂದ ತಕ್ಷಣ ಕೇರಳದ ಕಾಂಗ್ರೆಸ್ ಈ ಲೀಡ್ರು ಹೇಳಿದರು ಅಂದ ತಕ್ಷಣ ಅವ್ರಿಗೆ ಈಗಲೇ ಮನೆ ಕೊಡ್ತಾರೆ. ಇದೆಲ್ಲ ವಾದ ವಿವಾದ. ನಾನು ಟಿ ವಿಲಿ ನೋಡಿದ್ದೇನೆ, ಪತ್ರಿಕೆ ಎಷ್ಟು ಓದಲಿಕ್ಕಾಗಲ್ಲ. ನಿಮ್ಮ ದೃಷ್ಟಿ ಮಾಧ್ಯಮ ಇಮ್ಮಿಡಿಯೇಟಾಗಿ ಕ್ಯಾಚ್ ಮಾಡ್ಬೋದು. ನಡೀತಾ ಇದೆ ಇದು ವಾದ ವಿವಾದ. ಅದರಿಂದ ಇಡೀ ಬೆಂಗಳೂರಿನ ಸುತ್ತ ಎಷ್ಟು ಅನ್ನಾದ್ರಿ ಸ್ಲಮ್ಸ್ ಇದ್ದಾವೆ ನೋಡೋಣ. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಮನೆ ಓಡಲಿಲ್ಲ. 18 ತಿಂಗಳು ಮುಖ್ಯಮಂತ್ರಿ ಇದ್ದೆ ನಾನು. ಇಲ್ಲೇ ತಿಪ್ಪೇಸ್ವಾಮಿ ಅವರಿದ್ದಾರೆ. ನಂದಿನಿ ಲೇಔಟು ನಾನು ಪುಸ್ತಕ ಓದಬೇಕಾಗಿಲ್ಲ, ತಲೆ ಒಳಗೆ 850 ಮನೆ ಹೊಡಿಬೇಕು ಅಂತ ಹೇಳಿ ಬುಲ್ಡೋಸರ್ ತೊಗೊಂಡು ನಿಲ್ಲಿಸ್ಕೊಂಡಿದ್ದಾರೆ. ರಾತ್ರಿ 12 ಗಂಟೆಗೆ ಬಂದರು ನಮ್ಮ ಮನೆ ಹತ್ರ. ಅಂದರೆ ನಮ್ಮ ಮನೆಯೆಲ್ಲ ಮುಖ್ಯಮಂತ್ರಿ ಮನೆ ಹತ್ರ. ಏನು ಹೊರಗಡೆ ಬಾಯಿ ಬಳ್ಕತ್ತಿದ್ದಾರೆ. ಕೆಳಗಡೆ ಬಂದು ಏನು ಸಮಾಚಾರ ಅಂದರೆ ಈಗೆಲ್ಲ ಬುಲ್ಡೋಸರ್ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಅಂದರು. ಲಕ್ಷ್ಮೀ ವೆಂಕಟಾಚಲಂ ಆವತ್ತು ಬಿ ಡಿ ಎ ಕಮಿಷನರು. ನಾನು ಹೇಳಿದೆ ಬೆಳಗ್ಗೆ 6 ಗಂಟೆಗೆ ನಾನು ಬರ್ತೀನಿ, ನೀವು ಹೋಗಿ. ನೀವು ಹೋದೆ, ಎಲ್ಲ ಸ್ಟಡಿ ಮಾಡಿದೆ, ನಿಲ್ಲಿಸಿ ಅಲ್ಲಿಗೆ ಅಂದರೆ. ಬಂದು ಯಾರ್ಯಾರೋ ಕಟ್ಕೊಂಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಹೊಡಿಬೇಡಿ ಅದು. ದುಡ್ಡು ಕಟ್ಟೋರಿಗೆ ಏನು ಮಾಡಬೇಕು? ದುಡ್ಡು ಕಟ್ಟೋರಿಗೆ ಬೇರೆ ಜಾಗ ಅಷ್ಟೇ ವಿಸ್ತೀರ್ಣನ ಬೇರೆ ಕಡೆ ಸೆಲೆಕ್ಟ್ ಮಾಡಿ ವಿತಿನ್ 2 months ಮನೆ ಕಟ್ಟಬೇಕು ನಾನು ಆರ್ಡರ್ ಮಾಡಿದೆ. ಅವ್ರಿಗೆ ಸರ್ಕಾರ ನಾವೇ ಹಣ ಕೊಡ್ತೀವಿ, ಅವ್ರಿಗೆ ಮನೆ ಕಟ್ಸ್ಕೊಡ್ಬೇಕು ಅಂತ. ದೇ ಆಲ್ ಅಗ್ರೀಡ್, ದಿ ಮ್ಯಾಟರ್ ವಾಸ್ ಸ್ಟಾಪ್. ಯಾರನ್ನೋ ಯಾವ ಕಡೆಯಿಂದ ಬಂದನು, ಯಾವ ಊರಿಂದ ಬಂದನು, ನಾನು ಅದೆಲ್ಲ ಕೇಳಲಿಕ್ಕೆ ಹೋಗಲಿಲ್ಲ. ಬನ್ನಿ
ಇದೆಲ್ಲ ನಾವು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀವಿ, ಪ್ರಧಾನಮಂತ್ರಿಯಾಗಿಯೂ ಕೆಲಸ ಮಾಡಿದ್ದೀನಿ. ಐ ನೋ ವಾಟ್ ಈಸ್ ಅಡ್ಮಿನಿಸ್ಟ್ರೇಷನ್.